ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತವರೆಗೂ ನಾವು ಮಾಡಿರೋಂಥ ವಿಡಿಯೋಸಲ್ಲಿ ನಾವು ಅಡುಗೆಗಳು ಕಲ್ತಿದ್ದೀವಿ, ವ್ಲಾಗ್ಸ್ ನೋಡಿದ್ದೀವಿ, ಫೆಸ್ಟಿವಲ್ಸ್ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಪ್ರೀ ಸಿದ್ಧತೆ ಹೆಂಗೆ ಮಾಡ್ಕೋಬೇಕು, ಹೂವು ಕಟ್ಟೋದಂತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಫ್ಟ್ಸ್ ನೋಡಿದ್ದೀವಿ. ಬಟ್ ಇವತ್ತಿನ ವಿಡಿಯೋಲಿ ಮಾತ್ರ ತುಂಬಾ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ತಂದಿದ್ದೀರಿ. ಅದೇನು ಅಂತ ಅನ್ಕೊತಾ ಇದ್ದೀರಾ? ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ನಾನು ಇವತ್ತು ಒಂದು ವೆಂಚರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಪ್ರತಿಯೊಂದು ಮನೆಯಲ್ಲಿರೋರ್ಗು ಈ ಪ್ರಾಡಕ್ಟ್ ಮಾತ್ರ ಯೂಸ್ಫುಲ್ ಆಗೇ ಆಗುತ್ತೆ. ನಿಮ್ಮ ನೇಬರ್ಸ್ಗಾಗಲಿ, ನಿಮ್ಗಾಗಲಿ, ರಿಲೇಟಿವ್ಸ್ಗಾಗಲಿ, ಯಾರಿಗಾದ್ರೂ ಆಗಲಿ, ಹೆಣ್ಮಕ್ಳಿರೋ ಮನೆಯಲ್ಲಿ 100% ಈ ಪ್ರಾಡಕ್ಟ್ ಯೂಸ್ ಆಗೇ ಆಗುತ್ತೆ. ಕ್ಯೂರಿಯಾಸಿಟಿ ಇದೆಯಾ? ಎಸ್, ನಾನು ಪರಿಚಯ ಮಾಡಿಕೊಡ್ತಿರೋದು ಇವತ್ತು ಸಿರಿಮನೆ ವೆಂಚರ್ಸ್ ಅಂತ. ಸಿರಿಮನೆ ವೆಂಚರ್ಸ್ ಅನ್ನೋರು ಪುಬರ್ಟಿ ಪ್ರಾಡಕ್ಟ್ಸ್ ಆಗಲಿ, ಬಾಣಂತಿಯರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ಆಗಲಿ, ಜಸ್ಟ್ ಬಾರ್ನ್ ಬೇಬೀಸು ಮತ್ತು ಬೇಬಿ ಗ್ರೋ ಆಗಬೇಕಾದ್ರೆ ಬೇಬಿಗೆ ಫುಡ್ಸ್ ಕೊಡ್ತೀವಲ್ಲ ಅದರದಾಗಲಿ ಸುಮಾರು 45ಗಿಂತೂ ಹೆಚ್ಚು ಫುಡ್ ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಇವ್ರ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜಸ್ ಸಹ ಅವೈಲಬಲ್ ಇದೆ. ಇವರು ಯಾರು, ಎಲ್ಲಿರೋರು, ಏನೇನು ಮಾಡ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸಿರಿ ಅನ್ನೋರು ನನ್ನ ಫ್ರೆಂಡು. ಇವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಇವರ ಅಜ್ಜಿ ಬಾಣಂತಿಯರಿಗೆ ಬೇಕಾಗಿರೋಂಥ ಲೇಹಿ ಆಗಿರ್ಬೋದು, ಅಂಟಿನುಂಡೆ, ಸ್ವಲ್ಪ ಫುಡ್ಸ್ನ ಮಾಡ್ತಾ ಇದ್ರಂತೆ. ಇವ್ರಿಗೊಂದಿನ ಥಾಟ್ ಬಂತಂತೆ, ನಾನು ಯಾಕೆ ಈ ವೆಂಚರ್ನ ಕಂಟಿನ್ಯೂ ಮಾಡಬಾರ್ದು, ಈಗಿನ ಕಾಲದಲ್ಲಿ ತುಂಬಾ ಅವಶ್ಯಕವಾಗಿರೋಂಥ ಈ ಫುಡ್ ಪ್ರಾಡಕ್ಟ್ಸ್ನ ನಾನು ಯಾಕೆ ಪ್ರಿಪೇರ್ ಮಾಡಿ ಮಾರಬಾರ್ದು ಅಂತ ಯೋಚನೆ ಬಂತಂತೆ. ಸರಿ, ಅವ್ರು ಕೂತು ಅವ್ರ ಅಜ್ಜಿ ಹತ್ರ ಎಲ್ಲ ಕಲಿತು ಈ ವೆಂಚರ್ನ ಸ್ಟಾರ್ಟ್ ಮಾಡೇ ಬಿಟ್ರು. ಫಸ್ಟ್ ಸ್ಟಾರ್ಟಿಂಗು ಇವರೇ ಪ್ರಿಪೇರ್ ಮಾಡಿ ಹೋಮಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ರು. ಬರ್ತಾ 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 ಕಸ್ಟಮರ್ಸ್ ಜಾಸ್ತಿ ಆದರು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ತುಂಬ ಆದರು ಇವರಿಗೆ. ಸೊ ಇವರು ಬೆಳೆಸ್ತಾ ಹೋದ್ರು ಬಿಸ್ನೆಸ್ನ. ಆ್ಯಂಡ್ ಇವತ್ತು ಇವ್ರಿಗೆ ಸುಮಾರು 250 ಕಸ್ಟಮರ್ಸ್ ಇದ್ದಾರೆ, ಬೋತ್ ಇಂಡಿಯಾದಲ್ಲಿ ಆಮೇಲೆ ಅಬ್ರಾಡಲ್ಲಿನೂ ಸಹ. ಸುಮಾರು ಸ್ಯಾಂಡಲ್ವುಡ್ ಆಕ್ಟರ್ಸ್ಗಾಗಿರ್ಬೋದು ಇವರ ಪ್ರಾಡಕ್ಟ್ಸ್ನ ಸೆಲ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಫೀಡ್ಬ್ಯಾಕ್ ಇದೆ. ಸ್ಪೆಷಲಿ ಪರ್ಸ್ನಲಿ ನಾನು ಯೂಸ್ ಮಾಡಿದ್ದೀನಿ. 3 ಇಯರ್ಸ್ ಬ್ಯಾಕ್ ನನಗೆ ಸೆಕೆಂಡ್ ಡೆಲಿವರಿ ಆದಾಗ ನಾನು ಇವ್ರದ್ದು ಬಾಣಂತಿ ಬ್ಯಾಸ್ಕೆಟ್ನ ಆಪ್ಟ್ ಮಾಡ್ಕೊಂಡಿದ್ದೆ. ನಾನು ಇವ್ರ ಹತ್ರ ಇರೋಂಥ ಫುಡ್ ಪ್ರಾಡಕ್ಟ್ಸು ಬಾಣಂತಿಯರಿಗೆ ಏನೇನು ಯೂಸ್ಫುಲ್ ಆಗುತ್ತೆ, ಯಾವ ರೀತಿ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ, ಪರಿಚಯ ಮಾಡ್ಕೊಡ್ತೀನಿ. 3 ವರ್ಷದಿಂದ ನಾನು ವಿಡಿಯೋ ಮಾಡಲಿಕ್ಕೆ ಈ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿಲ್ಲ, ಏಕೆ ಅಂದರೆ ಬಾಣಂತಿ ಇದ್ದೆ. ಬಟ್ ಎಲ್ಲ ಫುಡ್ಸ್ನ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಕೆಲಸ ಅರ್ಧ ಮಿಕ್ತು ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು. ಫಸ್ಟ್ ನಾನು ಹೇಳಬೇಕು ಅಂತ ಅನ್ಕೊಂಡಿರೋದು ಮೆಂತ್ಯ ಹಿಟ್ಟು. ಈ ಮೆಂತ್ಯ ಹಿಟ್ಟಲ್ಲಿ ಇವರು ಬಾಣಂತಿಗೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ನ ರಿಸರ್ಚ್ ಮಾಡಿ ಯಾವ ಪ್ರಮಾಣದಲ್ಲಿ ಯಾವ ಇಂಗ್ರೀಡಿಯೆಂಟ್ ತಿಂದರೆ ಒಳ್ಳೇದಾಗತ್ತೆ ಅಂತ ಎಲ್ಲನೂ ತಿಳ್ಕೊಂಡು ಇದನ್ನ ಮಾಡಿದ್ದಾರೆ. ಮೆಂತ್ಯ ಹಿಟ್ಟು ಬರೀ ಬಾಣಂತಿಯರೇ ಅಲ್ಲ, ಯೂಶುವಲ್ ಆಗಿ ಜನರಲ್ ಪೀಪಲ್ನು ತಗೋಬಹುದು. ಇದರಲ್ಲಿ ದೋಸೆ, ಮುದ್ದೆ, ಗಂಜಿ, ಅಕ್ಕಿ ಉಬ್ರೊಟ್ಟಿ, ಈ ಥರ ಡಿಫ್ರೆಂಟ್ ಟೈಪ್ಸು ಮಾಡ್ಕೋಬಹುದು. ಇನ್ನೋವೇಷನ್ ನಿಮಗೆ ಬಿಟ್ಟಿರೋಂಥದ್ದು. ಬಟ್ ಹಿಟ್ಟನ್ನ ಈ ಥರ ನಾವು ತಗೊಂಡು ಏನು ಬೇಕಾದರೆ ಅದು ಮಾಡ್ಕೋಬಹುದು. ಬಾಣಂತಿಯರಿಗೆ ಯೂಶಲಿ ಅನ್ನ ತಿನ್ನಕ್ಕೆ ಮುಂಚೆ ಪುಡಿಗಳು ಕೊಡ್ತಾರೆ. ಡ್ರೈ ಪುಡಿಗಳು 3 ಹಿಡಿ 5 ಹಿಡಿ ತಿಂದರೆ ಸೊಂಟಕ್ಕೆ ಬಲ ಬರುತ್ತೆ, ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂಥ ಪುಡಿಗಳು ಇವರು ಮಾರ್ತಾರೆ. ಫ್ಲಾಕ್ಸ್ ಸೀಡ್ಸ್ ಪೌಡರ್ ಆಗಿರ್ಬೋದು, ಗಾರ್ಲಿಕ್, ಕರಿ ಲೀವ್ಸು, ಕೊತ್ತಂಬರಿ ಪುಡಿ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪುಡಿಗಳು ಅವೈಲಬಲ್ ಇದೆ. ಮತ್ತು ಹಾಲು ಉತ್ಪನ್ನ ಜಾಸ್ತಿ ಆಗೋಕ್ಕೆ ಬಾಣಂತಿಯರಿಗೆ ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ, ಗಸಗಸೆ ಪಾಯಸ, ಈ ಥರವು ರವಾ ಕೇಸರಿ ಎಲ್ಲ ಕೊಡ್ತಾರೆ. ಸೊ ಅದನ್ನು ಸಹ ಮಾಡೋ ಅಂಥ ಟೈಮ್ನ ಮಿಕ್ಕಿಸ್ಬಿಟ್ಟಿದ್ದಾರೆ ಇವರು. ಹೆಂಗೆ ಅಂತ ಹೇಳ್ತೀರಾ ನೋಡಿ, ರೆಡಿಮೇಡ್ ಪಾಯಸ ಮಿಕ್ಸ್ ಇದು ಗಸಗಸೆ ಪಾಯಸ ಮಿಕ್ಸು. ಇವರು ಸಕ್ಕರೆ ಯೂಸ್ ಮಾಡಲ್ಲ ಸ್ವೀಟನ್ಗೆ. ಆರ್ಗ್ಯಾನಿಕ್ ಬೆಲ್ಲದ ಪೌಡರು ಮತ್ತು ಕಲ್ ಸಕ್ಕರೆ, ಈ ಥರ ಆರೋಗ್ಯಕರವಾಗಿರೋಂಥ ರಾ ಮೆಟೀರಿಯಲ್ಸು ಯೂಸ್ ಮಾಡ್ತಾರೆ. ಸೊ ಈ ಪಾಯಸದ ಮಿಕ್ಸ್ನ ಹಾಲಲ್ಲಿ ಹಾಕಿ 5-6 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ನಮಗೆ ಪಾಯಸ ರೆಡಿ ಆಗುತ್ತೆ. ಟೈಮು ಸಹ ಸೇವ್ ಆಗುತ್ತೆ. ಹೋಮ್ ಮೇಡ್, ಹೆಲ್ದಿ ಆ್ಯಂಡ್ ಹೈಜೀನ್ ಅಂತಲೇ ಹೇಳ್ಬೋದು. ಯಾವುದೇ ಟೈಪ್ಸ್ ಆಫ್ ಪ್ರಿಸರ್ವೇಟಿವ್ಸು ಯಾವ ಫುಡ್ ಪ್ರಾಡಕ್ಟಲ್ಲೂ ಇವರು ಆ್ಯಡ್ ಮಾಡಿಲ್ಲ. ಆ್ಯಂಡ್ ಇದು ಸರ್ಟಿಫೈಡ್ ಫುಡ್ ಪ್ರಾಡಕ್ಟ್ಸು. ಸೊ ಭಯ ಪಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಮತ್ತು ಬಾಣಂತಿಗೆ ಬೇಕಾಗಿರೋಂಥ ರಸಮ್ಸು ನಿಮ್ಗೆ ಗೊತ್ತೇ ಇದೆ. ಸುಮಾರು ವೆಜಿಟೇಬಲ್ಸ್ ಬಾಣಂತಿಯರಿಗೆ ಕೊಡಲ್ಲ, ಸುಮಾರು ಸ್ಪೈಸಸ್ ಕೊಡಲ್ಲ. ಸೊ ಸಿಂಪಲಾಗಿ ರಸಮ್ಸ್ ಮಾಡಿ ಕೊಡ್ತೀವಿ. ಆ್ಯಂಡ್ ಇವ್ರ ಹತ್ರ ರೆಡಿಮೇಡ್ ರಸಮ್ ಪೌಡ್ರು ಸಹ ಅವೈಲಬಲ್ ಇದೆ. ಈ ಥರದ್ದು ಡಿಫ್ರೆಂಟ್ ಫ್ಲೇವರ್ಸೂ ಇದೆ. ಜಸ್ಟ್ ನೀರಲ್ಲಿ ಹಾಕಿ ಕುದಿಸಿ ನಿಮಗೆ ಅನ್ನಕ್ಕೆ ಸರ್ವ್ ಮಾಡ್ಬೋದು. ಲಂಚ್ಗೆ, ಡಿನ್ನರ್ಗೆ ಸಖತ್ತಾಗಿರುತ್ತೆ. ನಾನು ಖುದ್ದಾಗಿ ಯೂಸ್ ಮಾಡಿರೋದ್ರಿಂದ ನಾನು ಅದನ್ನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಕ್ಯಾಲ್ಶಿಯಂ ತುಂಬಾ ಅವಶ್ಯಕತೆ ಈ ಪೋಸ್ಟ್ ಡೆಲಿವರಿ ಮಾಮ್ಸ್ಗೆ. ಸೊ ಇದು ಗುಳ್ಕಣ್ಣು ಅಂತ, ಪಾನ್ಬಿಡ ಗುಳ್ಕಣ್ಣು. ಸೊ ಇದನ್ನು ಸಹ ಊಟ ಆದಮೇಲೆ 1 ಚಮಚದಷ್ಟು ಬಾಯಲ್ಲಿ ಹಾಕೊಂಡು ತಿನ್ಬಿಟ್ರೆ ನಮಗೆ ಕ್ಯಾಲ್ಶಿಯಮ್ಮು ಸೇರುತ್ತೆ. ಕುತ್ಕೊಂಡು ಪಾನ್ಬಿಡ ಕಟ್ಟೋ ಅವಶ್ಯಕತೆನೇ ಇಲ್ಲ. ಎಲೆ ಅಡಿಕೆ ಅಂತ ಹೇಳ್ತೀವಲ್ಲ, ಎಲ್ಲ ಬಾಣಂತಿಯರ್ಗು ಒಂದು 5 ತಿಂಗಳು 9 ತಿಂಗಳು ಹಾಗೆ ಕೊಡ್ತಾರೆ. ಸೊ ಅದ್ರ ಬದಲಾಗಿ ಇವರು ರೆಡಿಮೇಡ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಮತ್ತು ಲೇಹ್ಯ ಕೊಡ್ತಾರೆ,
ಅಂಟಿನುಂಡೆ ಬಾಣಂತಿಯರಿಗೆ ಯೂಶಲಿ ಸ್ನಾಕ್ಸ್ ಏನು ಕೊಡಲ್ಲ, ಕಾಫಿ ರಸ್ಕು ಅಂತ ಕೊಡ್ತಾರೆ. ಸೊ ಇವ್ರು ಅಂಟಿನುಂಡೆ ಅಂತ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಅಂಟು ಹಾಕಿ ಒಣಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾರೆ. ಆ ಅಂಟಿನುಂಡೆನ ದಿನಕ್ಕೆ ಒಂದೊಂದು ತಿಂದರೆ ಬಾಡಿಗೆ ಶಕ್ತಿನೂ ಬರುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸ್ನ್ಯಾಕ್ ತಿನ್ನಂಗೂ ಅವ್ರಿಗೆ ಆಗುತ್ತೆ. ಸೊ ಆ ಅಂಟಿನುಂಡೆ ಬಾಣಂತಿಯರಿಗೆ ಎಲ್ಲ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೂ ನಾವು ಕಳಿಸಬಹುದು. ಅವ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಈ ಥರ ಲಡ್ಡೂಸು ಮಾಡ್ತಾರೆ. ಆಮೇಲೆ ಬೈಟ್ಸ್ ಅಂತ ಬರುತ್ತೆ, ರಾಗಿ ಬೈಟ್ ಆಗಿರ್ಬೋದು, ಈ ಥರ ಆಲ್ಮಂಡ್ ಬೈಟ್ಸ್ ಆಗಿರ್ಬೋದು. ಈ ಥರ ಹೆಲ್ತಿ ಆಗಿರೋಂಥ ಆಪ್ಷನ್ನ ಚಾಕ್ಲೇಟ್ಸ್ ಬದಲಾಗಿ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ ಕಳಿಸಬಹುದು, ಇಲ್ಲ ಗಿಫ್ಟಿಂಗ್ ಆಪ್ಷನ್ ಆಗಿ ಯೂಸ್ ಮಾಡ್ಬೋದು. ಸುಮಾರು ಕಸ್ಟಮರ್ಸ್ ಇವಾಗ ಇವ್ರ ಪ್ರಾಡಕ್ಟ್ಸ್ ಇಷ್ಟ ಆಗಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಶ್ರೀಮಂತಿಗೆ ರಿಟರ್ನ್ ಗಿಫ್ಟ್ಸು, ಬೇಬಿ ಸೆರೆಮನಿಗೆ ರಿಟರ್ನ್ ಗಿಫ್ಟ್ಸು, ಇವ್ರ ಹತ್ರ ಕಸ್ಟಮೈಸ್ ಮಾಡಿಕೊಂಡು ಈಗ ಬೈಟ್ಸ್ ಬೇಕು, ಲಡ್ಡೂಸ್ 4 ಹಾಕಿ ಒಂದರಲ್ಲಿ ಪ್ಯಾಕ್ ಮಾಡ್ಕೊಡಿ, ಈ ಥರ ಕಸ್ಟಮೈಸೇಷನ್ ಮಾಡಿಕೊಂಡು ಚಕ್ಲಿ, ನಿಪ್ಪಟ್ಟು, ಬಿಸ್ಕೆಟ್ ಪ್ಯಾಕೆಟು ಆ ಥರ ಕೊಡೋ ಜಾಗದಲ್ಲಿ ಈ ಹೆಲ್ದಿ ಆಪ್ಷನ್ನ ಕೊಡೋದನ್ನು ಅಳವಡಿಸ್ಕೊಂಡಿದ್ದಾರೆ. ಆ್ಯಂಡ್ ಸುಮಾರು ನೋಡಿದ್ದೀವಿ. ಕಸ್ಟಮರ್ಸ್ ಎಲ್ಲ ಹ್ಯಾಪಿ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ಆಗಿರೋ ವುಮೆನ್ ಇರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿರ್ಬೋದು, ರಿಲೇಟಿವ್ಸಲ್ಲಿ ಇರ್ಬೋದು, ಈ ವಿಡಿಯೋ ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಸೊ ನಾನು ಹೇಳ್ದಂಗೆ ಸಿರಿಮನೆ ಅವ್ರದ್ದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲೂ ನೀವು ಪ್ರಾಡಕ್ಟ್ ಡೀಟೇಲ್ಸ್ ನೋಡ್ಬೋದು, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತೀನಿ. ಖುದ್ದಾಗಿ ಹೋಗಿ ನೀವು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಆರ್ಡರ್ ಮಾಡ್ಬೋದು. ಫೋನ್ ಮಾಡಿ ಅವ್ರನ್ನ ಮಾತಾಡಿದ್ರೆ ಅವ್ರ ಡೀಟೇಲ್ಸು ಸಹ ಹೇಳ್ತಾರೆ, ತುಂಬ ಕೈಂಡಾಗಿ ರೆಸ್ಪಾಂಡ್ ಮಾಡ್ತಾರೆ. ಅಥವಾ ನೀವು ಇಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊತೀನಿ, ಡೆಲಿವರಿ ಬೇಕು ಅಂದರೆ ಹಾಗೂ ಕೊಡ್ತಾರೆ. ಇವ್ರು ವೈಟ್ ಫೀಲ್ಡ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಲೋಕಲ್ ಪೀಪಲ್ಗೆ ಡನ್ಸೋ ಅಥವಾ ಪೋರ್ಟರ್ ಮೂಲಕ ಪ್ರಾಡಕ್ಟ್ಸ್ನೆಲ್ಲ ಕಳಿಸ್ಕೊಡ್ತಾರೆ. ಅಥವಾ ನೀವು ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ರೆ ಆರ್ಡರ್ ಮಾಡಿಬಿಟ್ರೆ ಕೊರಿಯರ್ ಕಳಿಸ್ಕೊಡ್ತಾರೆ. ಇಂಟರ್ನ್ಯಾಷನಲ್ ಶಿಪ್ಪಿಂಗು ಅವೈಲೇಬಲ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನಿಮ್ಗೆ ಏನು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೋದು. ಪ್ಯಾಕೇಜಸ್ ಇದೆ. ಬಾಣಂತಿ ಬ್ಯಾಸ್ಕೆಟ್ ಅಂದರೆ ನಮಗೆ 11ನೇ ದಿನ ಸ್ನಾನಕ್ಕೆ ಬೇಕಾಗಿರೋಂಥ ಐಟಮ್ಸಿಂದ ಹಿಡಿದು ಈ ಇನ್ಸ್ಟೆಂಟ್ ಫುಡ್ಸ್ ಎಲ್ಲನೂ ಅಂಟಿನುಂಡೆ ಸಮೇತ ಎಲ್ಲನೂ ಬರುತ್ತೆ. ಸೊ ಅದು ಪ್ಯಾಕೇಜು, ಅದೇ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. ಇಲ್ಲ ನನಗೆ ಮೆಂತ್ಯ ಹಿಟ್ಟೆ ಬೇಕು, ಬರೀ ಅಂಟಿನುಂಡೆ ಬೇಕು, ಬರೀ ಈ ಪೌಡರ್ಸು, ಬರೀ ಗುಲ್ಕನ್ ಹಂಗೆ ಬೇಕು ಅಂದರೆ ಹಂಗೂ ಸಹ ಚಾಯ್ಸ್ ಇರುತ್ತೆ. ಸೊ ನೀವು ಮಿನಿಮಮ್ ಇಷ್ಟಕ್ಕೆ ಅಂತ ಆರ್ಡರ್ ಏನು ರೂಲ್ ಇಲ್ಲ, ಯಾವ ಪ್ರಾಡಕ್ಟ್ ಎಷ್ಟು ಬೇಕಾದರೂ ತಗೋಬೋದು. ಸೊ ಡೆಫಿನೆಟಾಗಿ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಅಂತ ನೀವು ಅನ್ಕೊತಾ ಇದ್ರು ಅವ್ರಿಗೆ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು.